ಇನ್ನು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನವನ್ನು ಜೂನ್ 28ರಂದು ಭಾನುವಾರ ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗ್ತಾ ಇದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ನೀಡಲಾಗುವುದು ಅಂತ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದಿಲೀಪ್ ತಿಳಿಸಿರುವಂಥದ್ದು. ತಾಲೂಕಿನ ವಿವಿಧ ಪೋಲಿಯೋ ಬೂತ್ಗಳು ಹಾಗೆ ಅಂಗನವಾಡಿ ಕೇಂದ್ರಗಳು ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ನೀಡಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ಪೋಲಿಯೋ ಲಸಿಕೆ ಪಡೆದಿರುವಂತಹ ಮಕ್ಕಳಿಗೂ ಕೂಡ ಅಭಿಯಾನದ ದಿನ ಕಡ್ಡಾಯವಾಗಿ ಪೋಲಿಯೋ ಹನಿಯನ್ನು ಹಾಕಿಸಲೇಬೇಕು ಅಂತ ಹೇಳಿದ್ದಾರೆ. ಹಾಗೆ ಯಾವುದೇ ಮಗು ಪೋಲಿಯೋ ಹನಿಯಿಂದ ವಂಚಿತರಾಗದಂತೆ ಪೋಷಕರು ಈ ಬಗ್ಗೆ ಸಹಕರಿಸಬೇಕು. ಪೋಲಿಯೋ ನಿರ್ಮೂಲನೆ ಹಾಗೂ ಮಕ್ಕಳ ಆರೋಗ್ಯ ರಕ್ಷಣೆಗೆ ಈ ಅಭಿಯಾನ ಅತ್ಯಂತ ಮಹತ್ವದಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ತಾಲೂಕು ಆರೋಗ್ಯಾಧಿಕಾರಿಯಾದಂತಹ ಡಾಕ್ಟರ್ ದಿಲೀಪ್ ಮಾತನಾಡಿದ್ದಾರೆ. ನೋಡೋಣ. ಓಲು ಇದಾಗಿ ಮಾಡ್ತೀವಿ, ಪೂರ್ತಿ ಒಂದು ಮಾಸಾಗಿ ಮಾಡ್ತೀವಿ. ನಮಗೆ ಈ 12,723 ಏನಿದೆ ಅದು ಆಲ್ಮೋಸ್ಟ್ ಒಂದು 98-99% ಕವರ್ ಆಗುತ್ತೆ. ಬಟ್ ಮೇಯ್ನಾಗಿ ಉಳ್ಕೊಂಡವ್ರನ್ನ 2 ದಿವಸ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೋಮವಾರ ಮತ್ತು ಮಂಗಳವಾರ ಆ 2 ದಿನವೂ ನಾವು ಹುಡುಕ್ತೀವಿ, ಮನೆಗೆ ಹುಡುಕ್ತೀವಿ. ಪ್ರತಿಯೊಂದು ಮನೆಗೂ ಹೋಗ್ತೀವಿ. ಆಯಾ ಇದ್ರೂ ಪ್ರತಿಯೊಂದು ಮನೆಗೂ ಹೋಗಿ ಅಲ್ಲಿ ಒಂದು ಇದನ್ನು ಮಾಡಿಸ್ತೀವಿ. ಒಟ್ಟು ಯಾವ ಮಗುನೂ ಬಿಡದರ ಥರ ನಾವು 100% ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಭಾನುವಾರ ಆಗಿದ್ದರಿಂದ ಯಾವ್ದಾದ್ರು ಫಂಕ್ಷನ್ಸು ಆ ಥರದ್ದು ಏನಾದ್ರು ಬಂದ್ರೂ ಕೂಡ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 500 ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ 500 ಡೋಸ್ ಜಾಸ್ತಿ ಇಟ್ಕೊಂಡಿದ್ದೀವಿ. ಸೊ ಏನಾರು ಜಾಸ್ತಿ ಮಕ್ಕಳು ಏನೇ ಬಂದ್ರೂ ನಾವು ಮಾಡೋ ವ್ಯವಸ್ಥೆನೂ ಮಾಡ್ತೀವಿ. ಅಲ್ಲ, ನಮ್ಮ ಹತ್ರ ಲೈನ್ ಲಿಸ್ಟ್ ಇರುತ್ತೆ ಪ್ರತಿಯೊಂದು ಇದರಲ್ಲೂ ಏರಿಯಾದಲ್ಲೂ ಬೂತ್ ವೈಸು ಮತ್ತು ನಮ್ಮ PHC ವಾರ್ಡ್ಗಳಲ್ಲಿ ಒಂದು ಲೈನ್ ಲಿಸ್ಟ್ ಅಂತ ಮಾಡ್ಕೊಂಡಿರ್ತೀವಿ. ಸೊ ನಾವು ಮಾಡ್ಕೊತೀವಿ, ಮ್ಯಾಕ್ಸಿಮಮ್ ಕವರ್ ಮಾಡ್ತೀವಿ. ಪ್ರತಿ ಸತಿ ನಾವು ಫಸ್ಟ್ ಡೇನೇ 100% ಮಾಡ್ತೀವಿ. ನೆಕ್ಸ್ಟ್ ದಿನ ಎಲ್ಲೋ ಅದರಲ್ಲಿ ಇನ್ನೊಂದು ಏನು ಬರುತ್ತೆ, ಹಾರ್ಡ್ ಟು ರೀಚ್ HRA ಸೈಟ್ಸ್ ಅಂತ ಬರುತ್ತೆ, ಹಾರ್ಡ್ ಟು ರೀಚ್ ಏರಿಯಾಸ್ ಅಂತ ಒಂದು ಬರುತ್ತೆ. ಸೊ ಹಾರ್ಡ್ ಟು ರೀಚ್ ಏರಿಯಾಸ್ ಅವು ಒಂದು 94 ಇದ್ದಾವೆ. ಅವೆಲ್ಲ ಏನಂತ ಅಂದರೆ ಈಗ ಗುಡ್ಡಗಾಡಿನ ಪ್ರದೇಶಗಳು ಒಂದು, ಈ ಕಡೆ ತೀರ್ಥಪುರ ಅಲ್ಲೆಲ್ಲ ಇರ್ತವೆ ಒಂದು. ಆಮೇಲೆ ಫ್ಯಾಕ್ಟ್ರೀಸ್ ಇರ್ತಾವಲ್ಲ, ವಲಸೆ ಬಂದಿರ್ತಾರೆ ಅವರು ನಮ್ಮ